ಓಮಿತ್ಯೇವ ಧ್ಯಾಯತಾತ್ಮಾನಂ ಸ್ವಸ್ತಿವಃ ಪರಾಯತಮಸಃ ಪರಸ್ತಾತ್. ಉಪಾಸ್ಯತಾಂ ಶ್ರಿಯಮವ್ಯಕ್ತಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಯತೆ ಸರ್ವಬಂಧೈಃ. ಪ್ರಾಣೋ ವೈ ಜ್ಯೇಷ್ಠಶ್ಚ ಪ್ರೇಷ್ಠಶ್ಚ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪ್ರತ್ಯಕ್ಷದ್ವಿಷಃ. ಶ್ರೀಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ದ್ವಿತೀಯೇ ಅಧ್ಯಾಯೇ ಷೋಡಶಃ ಶ್ಲೋಕಃ. ಎರಡನೇ ಸ್ಕಂದದ ಎರಡನೇ ಅಧ್ಯಾಯದ 16ನೇ ಶ್ಲೋಕಃ. ಅಂತ್ಯಕಾಲೇ ಲಯಚಿಂತನಂ ವರ್ಣಯನ್ ಶ್ಲೋಕಃ. ಇದಾನೀಂ ಸವ್ಯಾಖ್ಯಂ ಅತ್ರ ನಿರೂಪ್ಯತೆ. ಪರಾವರೇ ವಿಶ್ವೇಶ್ವರೇ ದೃಷ್ಟರಿ ಸಾಧಕಃ ಭಕ್ತಿಯೋಗಂ ಪ್ರಾಪ್ತುಂ ಧ್ಯಾನಂ ಕುರ್ಯಾತ್. ಧ್ಯಾನಸ್ಯ ಸ್ಥೈರ್ಯಾರ್ಥಂ ಧಾರಣಾಂ ಕುರ್ಯಾತ್. ಏವಂ ಚ ಧಾರಣ ಧ್ಯಾನಂ ಸಮಾಧಿಂ ಏತತ್ ಸೋಪಾನತ್ರಯಂ ತೀರ್ತ್ವಾ ಸಾಧಕಃ ಭಗವತಃ ಅಪರೋಕ್ಷಂ ಪ್ರಾಪ್ನೋತಿ ಇತಿ ಪಂಚದಶಿ ಶ್ಲೋಕೆ ನಿರೂಪ್ಯತೆ. ಅಥಾತಃ ಅಂತ್ಯಕಾಲೇ ಯಾ ಚಿಂತನ ರೀತಿ ಕರ್ತವ್ಯ ಸಾ ಇದಾನೀಂ ಅತ್ರ ಸಂವರ್ಣ್ಯತೆ. ಸಾಧಕ ಮೊದಲು ಧಾರಣ, ಮುಂದೆ ಧ್ಯಾನ, ಹೀಗೆ ಇವೆರಡನ್ನು ದಾಟಿ ಮುಂದೆ ಅಪ್ರಯತ್ನದಿಂದ ಸಮಾಧಿಯನ್ನು ಕೂಡ ಏರಬೇಕು ಅನ್ನುವುದನ್ನೆಲ್ಲ ಈ ಹಿಂದೆ ನಾವು ನೋಡಿದ್ದೇವೆ. ಈಗ ತನ್ನ ಅಂತ್ಯಕಾಲದಲ್ಲಿ ಏನು ಮಾಡಬೇಕು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿ ಯದಾ ಜಿಹಾಸು ಇಮಂ ಅಂಗಲೋಕಂ ಅಂತ. ಈ ಎಲ್ಲ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಮುಗಿಸಿದ್ದಾನೆ. ಇನ್ನು ತನಗೆ ಬಂದಿರುವುದು ಚರಮ ಶರೀರ, ಅದನ್ನೆಲ್ಲವನ್ನ ಅವನು ತಿಳ್ಕೊಂಡಿದ್ದಾನೆ. ಇನ್ನು ಮುಂದೆ ತನಗೆ ಯಾವುದೇ ದೇಹ ಪ್ರಾಪ್ತಿಯೂ ಇಲ್ಲ. ಏಕೆಂದರೆ ಪ್ರಾರಬ್ಧ ಕರ್ಮ ಇದ್ದರೆ ದೇಹ ಪ್ರಾಪ್ತಿ ಆಗೋದು. ಪ್ರಾರಬ್ಧ ಕರ್ಮವೇ ಎಲ್ಲ ಮುಗಿದು ಹೋಗಿರುವುದರಿಂದ ಇನ್ನು ದೇಹ ಪ್ರಾಪ್ತಿ ಇಲ್ಲ ಅನ್ನುವುದು ಕೂಡ ಆತನಿಗೆ ತಿಳಿದು ಬಂದಿದೆ. ಹಾಗಾಗಿ ಆತ ಏನು ಮಾಡಬೇಕಿನ್ನು, ಮುಂದೇನು, ಆತನ ಕರ್ತವ್ಯ ಏನು ಅನ್ನೋದನ್ನು ಈಗ ಹೇಳ್ತಾರೆ. ಯಾವಾಗ ಶರೀರವನ್ನು ಪರಿತ್ಯಾಗ ಮಾಡಬೇಕು ಅನ್ನಿಸ್ತದೋ ಆವಾಗ ಶರೀರವನ್ನು ಬಿಟ್ಟು ಬಿಡಬೇಕು. ತಾನು ಯಾವ ಕಾಲದಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ. ಉತ್ತರಾಯಣ ಬಹಳ ಶ್ರೇಷ್ಠವಾದ ಕಾಲ, ಆಗ ಉತ್ತರಾಯಣದಲ್ಲೇ ನಾನು ಪ್ರಾಣ ಪರಿತ್ಯಾಗ ಮಾಡ್ತೀನಿ ಅಂತನೂ ಆತ ಆಲೋಚನೆ ಮಾಡಬೇಕಾಗಿಲ್ಲ. ದಕ್ಷಿಣಾಯನದಲ್ಲೇ ಇದ್ದರೆ ಆವಾಗಲೇ ಹೊರಡಬಹುದು. ಉತ್ತರಾಯಣ ಅನ್ನೋದು ಶ್ರೇಷ್ಠ ಹೌದು, ಆದರೆ ಎಲ್ಲ ಸಾಧಕರು ಕೂಡ ಆ ಉತ್ತರಾಯಣದಲ್ಲೇ ಶರೀರ ಪರಿತ್ಯಾಗ ಮಾಡಬೇಕು ಅಂತ ನಿಯಮವೇನಿಲ್ಲ. ಅದು ನಮಗೆ ಗೊತ್ತಿರಬೇಕಾದಂತಹ ಒಂದು ವಿಚಾರ. ಮತ್ತೆ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಶರೀರ ಪರಿತ್ಯಾಗ ಮಾಡ್ತೀನಿ ಅಂತನೂ ಆತ ಕಾಯಬೇಕಾಗಿಲ್ಲ. ತಾನು ಇದ್ದ ಕಾಲದಲ್ಲೇ, ಇದ್ದ ದೇಶದಲ್ಲೇ, ಸ್ಥಿರವಾದ ಒಂದು ಆಸನದಲ್ಲೇ, ಅದು ಆತನಿಗೆ ಅನುಕೂಲಕರವೂ ಆಗಿರಬೇಕು. ಅಂಥ ಆಸನದಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ಪ್ರಾಣಾಯಾಮ ಮಾಡಬೇಕು, ಭಕ್ತಿಪೂರ್ವಕವಾಗಿ ಪ್ರಾಣಾಯಾಮ ಮಾಡಬೇಕು. ಮತ್ತೆ ಪ್ರಾಣನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಈಗೇನು 16ನೇ ಶ್ಲೋಕ ನಾವು ನೋಡ್ತಾ ಇದ್ದೇವೆ, 16 ಮತ್ತು 17ನೇ ಶ್ಲೋಕ ಇವೆರಡರದ್ದು ಅರ್ಥಗಳನ್ನು ಕೂಡ ನಾವು ಒಟ್ಟಿಗೆ ಗಮನಿಸಬೇಕು. ಮನಶ್ಚ ಬುದ್ಧ ಅಮಲಯ ಅಂತ ಅದು ಮುಂದಿನ ಶ್ಲೋಕ ಇದೆ. ಮುಖ್ಯಪ್ರಾಣನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಮುಖ್ಯಪ್ರಾಣನ ಅನುಗ್ರಹ
ಬಂದಿದೆ ಅಂದರೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹವು ಕೂಡ ಬಂದಿದೆ ಅಂತಲೇ ಅರ್ಥ. ಅದಿಲ್ಲದೆ ಹೋದರೆ ಮುಖ್ಯ ಪ್ರಾಣನ ಅನುಗ್ರಹ ಆಗೋದಿಲ್ಲ. ಮುಖ್ಯ ಪ್ರಾಣನ ಅನುಗ್ರಹ ಇಲ್ಲದೇನೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹವೂ ಕೂಡ ಆಗೋದಿಲ್ಲ. ಹೀಗೆ ಅವರಿಬ್ಬರ ಅನುಗ್ರಹ ಇಲ್ಲದೆ ಹೋದರೆ ಈತನ ಅನುಗ್ರಹವಿಲ್ಲ, ಇವನ ಅನುಗ್ರಹ ಇಲ್ಲದೆ ಹೋದರೆ ಅವರಿಬ್ಬರೂ ಕೂಡ ಪ್ರಸನ್ನರಾಗೋದಿಲ್ಲ. ಇದು ಎಲ್ರಿಗೂ ಕೂಡ ಸಮಾನವಾದಂಥ ಒಂದು ಸಾಧನೆಯ ಮಾರ್ಗ. ಹೀಗೆ ಪ್ರಾಣಾಯಾಮ ಮಾಡಿ ಆ ಮುಖ್ಯ ಪ್ರಾಣನನ್ನು ಪ್ರಸನ್ನನನ್ನಾಗಿ ಮಾಡಿಕೊಳ್ಬೇಕು. ಮುಂದೆ ಅವನ ಅನುಗ್ರಹ ಆದ ಮೇಲೆ ಅವನಿಂದ ಬಂದಂತಹ ಜ್ಞಾನವನ್ನೂ ಪಡೆದು ಅಂತ ಅರ್ಥ. ಈ ಇಂದ್ರಿಯ ದೇವತೆಗಳಿದ್ದಾರಲ್ಲ, ಪಾರ್ವತಿ ಮೊದಲಾದ ಇಂದ್ರಿಯ ದೇವತೆಗಳು, ಅವರೆಲ್ಲರೂ ಕೂಡ ಮನೋಭಿಮಾನಿಯಾದ ರುದ್ರನ ವಶರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಆ ರುದ್ರ ಬುದ್ಧಿಯ ದೇವತೆಯಾದಂಥ ಸರಸ್ವತಿ ದೇವಿಯ ಅಧೀನನಾಗಿದ್ದಾನೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳ್ಕೊಳ್ಬೇಕು. ಸರಸ್ವತೀ ದೇವಿ ಪರಮಾತ್ಮನ ಅಧೀನನಾಗಿದ್ದಾಳೆ. ಅದು ಹೇಗೆ ಪರಮಾತ್ಮನ ಅಧೀನಳಾಗ್ತಾಳೆ ಅಂದರೆ, ಅವ್ರಿಗಿಂತ ಮೊದಲು ಈ ಸರಸ್ವತಿ ಮತ್ತು ಪರಮಾತ್ಮ ಇವರಿಬ್ಬರ ನಡುವೆ ಚತುರ್ಮುಖ ಬ್ರಹ್ಮ ಇದ್ದಾನೆ. ಸರಸ್ವತಿ ನಂತರ ಚತುರ್ಮುಖ ಬ್ರಹ್ಮ ಇದ್ದಾನೆ. ನಂತರ ಅಂದರೆ ಅವಳಿಗಿಂತ ಮೊದಲು ಆ ಚತುರ್ಮುಖ ಬ್ರಹ್ಮನಿಗಿಂತ ಮೊದಲು ಲಕ್ಷ್ಮೀದೇವಿ ಇದ್ದಾಳೆ. ಅದಾದ್ಮೇಲೆ ಪರಮಾತ್ಮ ಇದ್ದಾನೆ. ಸರಸ್ವತೀ ದೇವಿ ಬ್ರಹ್ಮನ ಅಧೀನಳು, ಬ್ರಹ್ಮ ಲಕ್ಷ್ಮೀದೇವಿಯ ಅಧೀನ. ಆ ಲಕ್ಷ್ಮೀದೇವಿ ಜೀವಾಂತರ್ಯಾಮಿಯಾದಂಥ ವಿಷ್ಣುವಿನ ರೂಪದ ಅಧೀನಳು. ಆ ಜೀವಾಂತರ್ಯಾಮಿಯಾದಂಥ ವಿಷ್ಣುವಿನ ರೂಪ ದೇಹದಲ್ಲಿ ಅಂತರ್ಯಾಮಿಯಾದಂಥ ರೂಪ ಅದರ ಅಧೀನವಾಗಿದೆ. ಅದರಲ್ಲಿ ಏಕತ್ವವನ್ನು ಹೊಂದುತ್ತದೆ ಅಂತ ಚಿಂತನೆ ಮಾಡಬೇಕು. ಮುಂದೆ ಆ ದೇಹಾಂತರ್ಯಾಮಿಯಾದ ರೂಪ ಸರ್ವತ್ರ ವ್ಯಾಪ್ತವಾದ ಭಗವಂತನದೇ ರೂಪದಲ್ಲಿ ಅಧೀನ ಆಗ್ತದೆ, ಸೇರಿ ಹೋಗ್ತದೆ ಅಂತ ಚಿಂತನೆ ಮಾಡಬೇಕು. ಇಷ್ಟು ಚಿಂತನೆ ಮಾಡಿದರೆ ಅವನು ಎಲ್ಲವನ್ನೂ ಚಿಂತನೆ ಮಾಡಿದಂತಾಗ್ತದೆ. ಸಾಕಾಷ್ಠ ಸಾ ಪರಾಗತಿ ಅಂತ ಹೇಳಿದಂತೆ ಭಗವಂತ ತಾರತಮ್ಯ ಕಕ್ಷಾದಲ್ಲಿ ಅತಿ ಶ್ರೇಷ್ಠ ಸ್ಥಾನದಲ್ಲಿರುವಂಥವನು. ಆತನನ್ನು ಚಿಂತನೆ ಮಾಡಿದಂತಾಗ್ತದೆ ಅಂತ ಇದು 16 ಮತ್ತು 17ನೇ ಶ್ಲೋಕಗಳ ಒಟ್ಟು ಅಭಿಪ್ರಾಯ ಇದೆ. ಇಲ್ಲಿ ಕೆಲವು ಆ ಮೂಲ ಭಾಗವತವನ್ನು ನೋಡಿದರೆ ನಮಗೆ ಕಾಣಿಸೋದಿಲ್ಲ. ಭಾಗವತದ ವ್ಯಾಖ್ಯಾನಗಳಿಂದಲೇ ನಮಗೆ ತಿಳ್ಕೊಳ್ಬೇಕಾದಂಥ ಕೆಲವು ಸಂಗತಿಗಳಿವೆ. ಅದಕ್ಕಾಗಿ ಭಾಗವತ ತಾತ್ಪರ್ಯವನ್ನು ಸ್ವಲ್ಪ ಗಮನಿಸಿ ಮುಂದೆ ಆ ಭಾಗವತ ತಾತ್ಪರ್ಯದ ಅಭಿಪ್ರಾಯವನ್ನು ಸೇರಿಸಿಕೊಂಡೇ ಇದೆಲ್ಲವನ್ನು ಕೂಡ ನಾವು ನೋಡಬೇಕು. ಭಕ್ತ್ಯಾ ಪ್ರಾಣಂ ವಶಂ ನೀತ್ವಾ ಜಿತಪ್ರಾಣೋ ಭವತ್ಯುತ ಅಂತ ಷಾಡ್ಗುಣ್ಯ ಅನ್ನೋ ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಜಿತಾಸುಹು ಅಂತಿದೆಯಲ್ಲ ಈ 16ನೇ ಶ್ಲೋಕದ ಕೊನೆಗೆ, ಹಸು ಅಂದರೆ ಪ್ರಾಣ, ಜಿತಾಸುಹು ಅಂದರೆ ಪ್ರಾಣಗಳೆಲ್ಲನೂ ಗೆದ್ದು ಅಂತ ಅರ್ಥ. ಪ್ರಾಣವನ್ನು ಗೆಲ್ಲುವುದು ಅಂದರೆ ಮುಖ್ಯ ಪ್ರಾಣನ ಅನುಗ್ರಹವನ್ನು ಪಡೆಯುವುದು. ಅದಕ್ಕಾಗಿ ಪ್ರಾಣಾಯಾಮವನ್ನು ಮಾಡುವುದು ಮತ್ತು ಉಪಾಸನೆ ಮಾಡುವುದು, ಅವನನ್ನು ಉಪಾಸನೆ ಮಾಡುವುದು, ಇಷ್ಟೆಲ್ಲ ಅರ್ಥವೂ ಕೂಡ ಅಲ್ಲಿ ಬಂದೇ ಬರ್ತದೆ. ಸರಿ, ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ ಅನ್ನೋದನ್ನು ಒಂದಿಷ್ಟು ನಾವೀಗ ಗಮನಿಸಬೇಕು. ಜ್ಞಾನಿನಃ ಯದಾ ದೇಹತ್ಯಾಗೇಚ್ಛಾ, ಜ್ಞಾನಿಯಾದವನು ದೇಹವನ್ನು ತ್ಯಜಿಸಬೇಕು ಅಂತ ಯಾವಾಗ ಬಯಸ್ತಾನೋ ಆಗ ತನ್ನ ದೇಹದಲ್ಲಿರುವ ಇಂದ್ರಿಯಾಭಿಮಾನಿ ದೇವತೆಗಳ ಲಯವನ್ನು ಅವನು ಚಿಂತನೆ ಮಾಡಬೇಕು ಅಂತ ವಿಜಯಧ್ವಜರು ಅದನ್ನು ಹೇಳ್ತಾರೆ. ಯತಿ ಅಂತಿದೆ ಶ್ಲೋಕದಲ್ಲಿ. ಯತಿ ಅಂದರೆ ಸನ್ಯಾಸಿ ಅಂತಲೇ ಅರ್ಥ ಏನಲ್ಲ. ನಿರ್ಜಿತ ಇಂದ್ರಿಯ ಗ್ರಾಮ, ಇಂದ್ರಿಯಗಳನ್ನು ಗೆದ್ದವನು, ಅಪರೋಕ್ಷ ಜ್ಞಾನಿಯಾದವನು. ಈ ಲೋಕವನ್ನು ಬಿಟ್ಟು ಹೋಗೋದು, ಲೋಕವನ್ನು ಬಿಟ್ಟು ಹೋಗೋದು ಅಂದರೆ ದೇಹ ಅಂತಲೇ ಅರ್ಥ ಬರೆದಿದ್ದಾರೆ. ಲೋಕ ಅಂದರೆ ದೇಹ. ಲೋಕ್ಯತೆ ಐತಿ ಲೋಕ, ನೋಡಲ್ಪಡುವುದರಿಂದ ಅದಕ್ಕೆ ದೇಹ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಜ್ಞಾನಕ್ಕೆ ಸಾಧನ ಅದು, ಆದ್ರಿಂದ ಅದನ್ನು ದೇಹ ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ನಮಗೆ ಯಾವಾಗಲೂ ಕೂಡ ನಮ್ಮ ಕಣ್ಣಿಗೆ ಕಾಣುವುದು, ಬೇರೆ ಎಲ್ಲ ಕಾಣುವುದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹವೇ ನಮ್ಮ ಕಣ್ಣಿಗೆ ಕಾಣಿಸ್ತಿರ್ತದೆ. ಮತ್ತೆ ನಮ್ಮ ಜ್ಞಾನಕ್ಕೆ ಸಾಧನವೂ ಕೂಡ ಈ ದೇಹವೇ. ಅದರಿಂದ ಲೋಕ ಅಂದರೆ ದೇಹ ಅಂತ ನಾವು ತಿಳ್ಕೊಳ್ಬಹುದು. ಆಗ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಕಾಲೇ ದೇಶೇ ಚ
ಯಾವ ದೇಶ ಮತ್ತು ಕಾಲ ಇದರಲ್ಲಿ ಮನಸ್ಸು ಹಾಕಬಾರದು ಅಂತ ಬಂದಿದೆ. ನಾವೀಗ ಅನುವಾದ ನೋಡಿದ್ವಲ್ಲ, ಪುರಾಣಿಕಾಚಾರ್ಯ ಅನುವಾದ, ಅಲ್ಲಿ ಅದು ಉತ್ತರಾಯಣ ಕಾಲವೋ ಪುಣ್ಯಕ್ಷೇತ್ರವೋ ಅನ್ನುವುದನ್ನು ಗಮನಿಸದೆ ಅಂತ ಅನುವಾದ ಇದೆಯಲ್ಲ, ಅದೆಲ್ಲವೂ ಕೂಡ ಯಾದವಾರ್ಯರ ಅನುವಾದ. ಉತ್ತರಾಯಣಾದೋ ದೇಶೇ ಪುಣ್ಯಕ್ಷೇತ್ರಾದಿರೂಪೇ ಅಂತ ಮಾಡಿರುವುದು ಯಾದವಾರ್ಯರು. ವಿಜಯಧ್ವಜರು ಹಾಗೆ ಮಾಡಿಲ್ಲ. ವಿಜಯಧ್ವಜರು ಹೇಳುವಂತೆ ಕಾಲೇ ದೇಶೇಚ ಅಂದರೆ ದೇಶ ಮತ್ತು ಕಾಲದಲ್ಲಿರುವ ಎಲ್ಲ ವ್ಯಕ್ತಿಗಳು ಮತ್ತು ವಸ್ತುಗಳು ಅಲ್ಲಿ ನಮ್ಮ ಮನಸ್ಸು ಧಾವಿಸ್ತಾ ಇದೆ, ಅಂಥ ಮನಸ್ಸನ್ನು ನಾವು ಹಿಡಿದಿಟ್ಕೋಬೇಕು ಅಂತ ಅದರ ಅರ್ಥ ಬರೆದಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಈ ಜಗತ್ತಿನಲ್ಲಿ ನಮ್ಮನ್ನ ತುಂಬ ಚಿಂತೆಗೀಡು ಮಾಡುವಂತಹ, ನಮ್ಮ ಮನಸ್ಸನ್ನು ಹಿಡಿದಿಟ್ಕೊಂಡಿರುವಂತಹ, ಆ ಮೂಲಕ ನಮಗೆ ಅಪರೋಕ್ಷ ಜ್ಞಾನ ಆಗದೇ ಇರುವಂತೆ ಮಾಡಿರುವ ಈ ಸಂಗತಿಗಳು, ವಿಷಯಗಳು, ವಸ್ತುಗಳು ಮತ್ತು ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಕೂಡ. ಆ ವಸ್ತು ಮತ್ತು ವ್ಯಕ್ತಿಗಳು ಇರುವುದೆಲ್ಲಿ? ಕಾಲ ಮತ್ತು ದೇಶದಲ್ಲಿ. ಬಂಧು ಮಿತ್ರ ಗಂಡ ಹೆಂಡತಿ ಮೊದಲಾದ ವ್ಯಕ್ತಿಗಳು, ಹಾಗೆ ಧನ ಕನಕ ಮೊದಲಾದ ವಸ್ತುಗಳು, ಅವೆಲ್ಲವೂ ಇರುವುದು ಕಾಲ ದೇಶದಲ್ಲೇ. ಕಾಲ ದೇಶಗಳ ಮೂಲಕವೇ ನಮಗವು ಪರಿಚಿತ. ಆದ್ದರಿಂದ ಅಲ್ಲಿ ಧಾವಿಸ್ತಾ ಇದೆ ನಮ್ಮ ಮನಸ್ಸು. ಅಂಥ ಮನಸ್ಸನ್ನು ಹಿಡಿದಿಟ್ಕೋಬೇಕು. ಅಥ ಮನಸಾ ಸ್ವವಶೇನ ಪ್ರಾಣಾನ್ ವಿಷಯಾನ್ ಧಾವಂತಿ ಇಂದ್ರಿಯಾಣಿ ನಿಯಚ್ಛೇತ್ ತಥ ಆಹರೇತ್. ಮತ್ತೆ ಆ ಮನಸ್ಸಿನ ಮೂಲಕವೇ ಈ ಇಂದ್ರಿಯಗಳನ್ನು, ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ವಿಷಯಗಳ ಕಡೆಗೆ ಧಾವಿಸ್ತಾ ಇವೆಯಲ್ಲ, ರೂಪ ರಸ ಗಂಧ ಸ್ಪರ್ಶ ಶಬ್ದ ಅಂತ 5 ವಿಷಯಗಳ ಕಡೆಗೆ. ಹಾಗೆ ಧಾವಿಸ್ತಾ ಇರುವ ಪ್ರಾಣಗಳನ್ನ, ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ, ಮನಸ್ಸಿನ ಬಲದ ಮೂಲಕ ಅವುಗಳನ್ನು ನಿಗ್ರಹಿಸಬೇಕು. ಅದಾದ್ಮೇಲೆ ಪ್ರಾಣಾನ್ ನಿಯಚ್ಛೇತ್ ಕಾಲೇಚ ದೇಶೇಚ ಮನೋನಸಜ್ಜೇತ್ ಪ್ರಾಣಾನ್ ನಿಯಚ್ಛೇತ್ ಮನಸ ಅಂತ ಹೀಗೆಲ್ಲ ಬಂದಿದೆಯಲ್ಲ. ಅದಕ್ಕೆ ಇಲ್ಲಿ ಪ್ರಾಣಗಳು ಅಂದ್ರೆ ಹಿಂದಿನ ಪ್ರಾಣ ಅಂತ ಅನ್ನೋದಕ್ಕೂ ಈ ಪ್ರಾಣಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಪ್ರಾಣ ಅಂದ್ರೆ ಇಂದ್ರಿಯ ಅಂತ ಅರ್ಥ, ಈಗ ನಾವು ಹಿಂದೆ ಹೇಳಿದ ಅರ್ಥದಲ್ಲಿ. ಇಲ್ಲಿ ಪ್ರಾಣ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಮೊದಲಾದದ್ದು, ವಿಶೇಷತಃ ಶ್ವಾಸ ಉಚ್ಛ್ವಾಸ ಇತ್ಯಾದಿಗಳು. ಇದನ್ನು ನಿಯಂತ್ರಿಸ್ಕೋಬೇಕು ಅಂದ್ರೆ ಪ್ರಾಣಾಯಾಮ ಮಾಡಬೇಕು ಅಂತ ಅರ್ಥ. ಈ ಮನಸ ಪ್ರಾಣಾನ್ ನಿಯಚ್ಛೇತ್ ಅನ್ನುವುದಕ್ಕೆ ಒಟ್ಟು ವಿಜಯಧ್ವಜರು 3 ಅರ್ಥ ಹೇಳಿದ್ದಾರೆ. ನಮ್ಮ ಮನಸ್ಸಿನಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಒಂದರ್ಥ, ಪ್ರಾಣ ಅಂತ ಅನ್ನೋದಕ್ಕೆ ಇಂದ್ರಿಯ ಅಂತ ಅರ್ಥ. ಪ್ರಾಣ ಅಂತ ಅನ್ನೋದಕ್ಕೆ ನಮ್ಮ ಶ್ವಾಸವಾಯು ಅಂತ ಅರ್ಥ ಮಾಡಿದಾಗ ಪ್ರಾಣಾಯಾಮವನ್ನು ಮಾಡಬೇಕು ಮನಸ್ಸಿನ ಮೂಲಕ ಅಂತ ಮತ್ತೊಂದು ಅರ್ಥ. ಇನ್ನೊಂದು, ಹೀಗೆ ಭಕ್ತಿಯಿಂದ ನಮಗೆ ಆ ಮುಖ್ಯ ಪ್ರಾಣ ಅನುಗ್ರಹ ಸಿದ್ಧ ಆದಮೇಲೆ ಇಂದ್ರಿಯ ಪ್ರೇರಕರಾದ ದಿಗಾದಿ ದೇವತೆಗಳನ್ನು, ಅಗ್ನಿ, ಇಂದ್ರ, ಅಗ್ನಿ, ಯಮ, ನಿರುತಿ, ವಾಯು, ಈ ಎಲ್ಲ ದೇವತೆಗಳನ್ನು ಕೂಡ ಮನೋಭಿಮಾನಿಯಾದಂಥ ಇಂದ್ರನ ಅಧೀನರು ಅಂತ ಚಿಂತನೆ ಮಾಡಬೇಕು. ಇದರಲ್ಲಿ ಮೊದಲನೇದ್ದು ಎರಡನೇದು ಮೂರನೇದಕ್ಕೆ ಒಂದು ಮೆಟ್ಟಿಲಿನಂತೆ ಇದೆ. ಇಂದ್ರಿಯ ನಿಗ್ರಹವಾಗದೆ, ಪ್ರಾಣ ಅಂದ್ರೆ ಇಂದ್ರಿಯ ನಿಗ್ರಹ, ಪ್ರಾಣ ಅಂದ್ರೆ ಇಂದ್ರಿಯ, ಅದರ ನಿಗ್ರಹ ಆಗದೆ ಪ್ರಾಣಾಯಾಮ ಆಗೋದಿಲ್ಲ. ಪ್ರಾಣಾಯಾಮ ಆಗದೆ ಈ ಥರದ ಚಿಂತನವೂ ಬರೋದಿಲ್ಲ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮನೋಭಿಮಾನಿಯಾದಂಥ ಇಂದ್ರನ ಅಧೀನರಾಗಿದ್ದಾರೆ ಎನ್ನುವ ಚಿಂತನವೂ ಬರೋದಿಲ್ಲ ಅಂತ ವಿಜಯಧ್ವಜರಲ್ಲಿ ಒಟ್ಟು 3 ಅರ್ಥಗಳನ್ನು ಹೇಳ್ತಾರೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಗಾನ್ಸ್ತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ. ಪುಷ್ಕರನವರೆಗೆ, ಕರ್ಮಾಭಿಮಾನಿಯಾದ ಪುಷ್ಕರನವರೆಗೆ ಸಕಲರು ಕೂಡ ಯಜ್ಞದ ಅಭಿಮಾನಿ ದೇವತೆಗಳು. ಅರ್ಥಾತ್ ನಮ್ಮ ಜೀವನ ಯಜ್ಞ ಏನಿದೆ, ಇಡೀ ಜೀವನ ನಾವು ಮಾಡುವ ಕರ್ಮಗಳು, ಇದೆಲ್ಲದರ ದೇವತೆಗಳು ಈ ಪುಷ್ಕರ ಮೊದಲಾದವರು. ಅವರೆಲ್ಲರೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳ, ಕೈ, ಕಣ್ಣು, ಕಿವಿ, ಮೂಗು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯದ ದೇವತೆಗಳ ಅಧೀನರಾಗ್ತಾರೆ. ಈ ಇಂದ್ರಿಯಾಭಿಮಾನಿ ದೇವತೆಗಳು ಅವರಿಗಿಂತ ಶ್ರೇಷ್ಠನಾದ ದೇವರಾಜ ಅನಿಸ್ಕೊಂಡಿರುವ ಇಂದ್ರನ ಅಧೀನರಾಗ್ತಾರೆ. ಯಾಕೆಂದ್ರೆ ಇಂದ್ರ ಮನೋಭಿಮಾನಿ.
ನಮಗೆ ಗರುಡ ಶೇಷ ರುದ್ರರು ಅದರಲ್ಲೂ ಶೇಷ ಮನೋಭಿಮಾನಿ ಅಂತ ಕೇಳಿ ಗೊತ್ತಿದೆ. ಇಂದ್ರ ಹೇಗೆ ಮನೋಭಿಮಾನಿ ಅನ್ನೋದನ್ನ ಭಾಗವತ ತಾತ್ಪರ್ಯವೂ ಹೇಳಿದೆ, ಮತ್ತೆ ಉಪನಿಷತ್ ಭಾಷ್ಯ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಸ್ಥೂಲ ಮನಸ್ಸು ಸೂಕ್ಷ್ಮ ಮನಸ್ಸು ಅಂತ ಎರಡಿದೆ. ಅದರಲ್ಲಿ ಮನಸ್ಥೂಲಂತೂ ವಾಸವ, ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ ಅಂತ ಎರಡು ಥರ ಬಂದಿದೆ. ಅದು ಹೇಗೆ ಸ್ಥೂಲ ಮನಸ್ಸು ಮತ್ತೆ ಸೂಕ್ಷ್ಮ ಮನಸ್ಸು ಅಂದರೆ, ಆಧುನಿಕ ಕಾಲದಲ್ಲಿ ಹೇಳುವಂತೆ ಒಳ ಮನಸ್ಸು ಹೊರ ಮನಸ್ಸು ಅಂತಿದೆ, ಅದನ್ನು ನಾವಿಲ್ಲಿ ಹೇಳ್ತಿಲ್ಲ. ಸ್ಥೂಲ ಮನಸ್ಸು ಅಂದರೆ ನಾವೇನು 5 ಜ್ಞಾನೇಂದ್ರಿಯಗಳಿಂದ ಕೆಲಸ ನೋಡ್ತೀವಿ, ಏನೇನೇನೋ ತಿಳ್ಕೊತೀವಿ, 5 ಕರ್ಮೇಂದ್ರಿಯಗಳ ಮೂಲಕ ಏನೇನೋ ಕೆಲಸಗಳನ್ನು ಮಾಡ್ತೀವಲ್ಲ, ಇದು ಎಲ್ಲದಕ್ಕೂ ಕೂಡ ಮನಸ್ಸಿನ ಸಹಕಾರ ಬೇಕು. ಕೇಳಲಿಕ್ಕೆ, ನೋಡಲಿಕ್ಕೆ, ಮೂಸಲಿಕ್ಕೆ, ಗಂಧ ರಸವನ್ನು ತಿಳ್ಕೊಳ್ಳಿಕ್ಕೆ, ಏನನ್ನಾದರೂ ಮುಟ್ಟಿದ್ದನ್ನು ಸ್ಪರ್ಶವನ್ನು ತಿಳ್ಕೊಳ್ಳಿಕ್ಕೆ ಮನಸ್ಸು ಬೇಕು. ಇವಿದು ಜ್ಞಾನೇಂದ್ರಿಯಗಳದಾಯಿತು. ಕಾಲಿನಿಂದ ಎಲ್ಲಾದರೂ ಹೋಗಲಿಕ್ಕೆ, ಕೈಯಿಂದ ಏನಾದರೂ ತಗೊಳ್ಳಿಕ್ಕೆ, ಮಲ ವಿಸರ್ಜನೆ ಮಾಡಲಿಕ್ಕೆ, ಮತ್ತೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ, ಮಾತನಾಡಲಿಕ್ಕೆ ವಾಣಿ ಇಂದ್ರಿಯ, ನಾಲಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಕರ್ಮೇಂದ್ರಿಯಗಳು ಅಂತಾರೆ. ಕರ್ಮೇಂದ್ರಿಯಗಳ ನಿಯಂತ್ರಣಕ್ಕೂ ಕೂಡ ಮನಸ್ಸು ಬೇಕಾಗೇ ಆಗ್ತದೆ. ಮನಸ್ಸಿಲ್ಲದೆ ಹೋದರೆ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಏನೂ ಕೆಲಸ ಮಾಡೋದಿಲ್ಲ. 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು ನಮಗೆ ಮಾಡಿಕೊಡುವ ಕೆಲಸಗಳು ಅಂದರೆ ಅವೆಲ್ಲ ಬಾಹ್ಯ ಕೆಲಸಗಳು, ಯಾವುದೋ ಅಂತರಂಗದ ಮನನ ಮತ್ತು ಧ್ಯಾನ ಅಲ್ಲ ಅದು. ಆದ್ದರಿಂದ ಹೊರಗಿನ ಕೆಲಸಗಳನ್ನು ಮಾಡಿಕೊಡುವಂತಹ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳೇನಿವೆ, ಇದೆಲ್ಲದಕ್ಕೂ ಕೂಡ ಸ್ಥೂಲ ಮನಸ್ಸು, ಹೊರ ಮನಸ್ಸು ನಮಗೆ ಸಹಾಯಕ ಆಗ್ತದೆ. ಮನಸ್ಥೂಲಂತೂ ವಾಸವ ಅಂತ ಉಪನಿಷತ್ ಭಾಷ್ಯ. ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ. ಇನ್ನು ಸೂಕ್ಷ್ಮ ಮನಸ್ಸೇನಿದೆ ಅದು ನಮಗೆ ಜ್ಞಾನದಾಯಕವಾದ ಮನಸ್ಸು, ಉಪನಿಷತ್ ಭಾಷ್ಯ ಹೇಳ್ತದೆ. ಅದರಲ್ಲಿ ರುದ್ರಸ್ತು ಮನನಾಖ್ಯಂಚ, ಶೇಷೋ ವ್ಯಾಖ್ಯಾನ ಗೋಚರಂ, ಗರುಡೋ ಧ್ಯಾನ ಗೋಚರಂ, ಇದೆಲ್ಲವೂ ಉಪನಿಷತ್ ಭಾಷ್ಯ. ಇಂದ್ರ ಹೇಗೆ ಮನೋಭಿಮಾನಿ, ಗರುಡ ಶೇಷ ರುದ್ರಾದಿಗಳು ಹೇಗೆ ಮನೋಭಿಮಾನಿಗಳು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಈಗ ಹೊರಗಿನ ಕೆಲಸ ಆಗಬೇಕಾದ್ರೆ ಹೊರ ಮನಸ್ಸು ಬೇಕು. 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು ಸೇರಿ ಹೊರಗಿನ ಕೆಲಸಗಳನ್ನೇನು ಮಾಡ್ತವೆ, ಅದಕ್ಕೆ ಹೊರ ಮನಸ್ಸೇ ನಿಯಾಮಕ ಆಗಿರ್ತದೆ. ಅದಕ್ಕೆ ಇಂದ್ರನೇ ಆ ಹೊರ ಮನಸ್ಸಿಗೆ ದೇವತೆ. ಸೂಕ್ಷ್ಮ ಮನಸ್ಸು ಅಂದರೆ ಅದು ಜ್ಞಾನಕ್ಕೆ ಕಾರಣವಾದ ಮನಸ್ಸಿನ ಒಂದು ಅಂಶವೇ ಅದನ್ನು ಸೂಕ್ಷ್ಮ ಮನಸ್ಸು ಅಂತಾರೆ. ಸರಿ, ಅಲ್ಲಿರುವುದು 3 ಸಂಗತಿಗಳು, ಶ್ರವಣ, ಮನನ, ಧ್ಯಾನ ಅಂತ. ಈ ಶ್ರವಣ ಅಂತ ಏನಿದೆಯಲ್ಲ, ನಾವು ಗುರುವಿನ ಮೂಲಕ ಕೇಳುವುದು ಅಥವಾ ನಾವೇ ಓದುವುದು, ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡುವುದು, ಇವೆಲ್ಲವೂ ಸ್ವಾಧ್ಯಾಯ ಮತ್ತು ಪ್ರವಚನ ಅಂತ ಕರೆಸ್ಕೋತವೆ. ನಾವು ಓದುವುದು ಮತ್ತೆ ಇನ್ನೊಬ್ಬರಿಗೆ ಪಾಠ ಹೇಳುವುದು, ಮತ್ತೆ ನಾವೇ ಇನ್ನೊಬ್ಬರ ಕಡೆಯಿಂದ ಕೇಳುವುದು, ಇದೆಲ್ಲವನ್ನೂ ಶ್ರವಣ ಅಂತಾರೆ. ಶ್ರವಣ ಅಂದರೆ ಬರೀ ಕಿವಿಯಿಂದ ಕೇಳುವುದು ಮಾತ್ರ ಅಲ್ಲ, ನಾವೇ ಕಣ್ಣಿಂದ ಪುಸ್ತಕಗಳನ್ನು ಓದುವುದು, ಹಾಗೆ ಇನ್ನೊಬ್ಬರಿಗೆ ಪಾಠ ಹೇಳುವುದು ಬಾಯಿಯಿಂದ, ಇದೆಲ್ಲವೂ ಕೂಡ ಒಂದು ರೀತಿಯಿಂದ ಶ್ರವಣ ಅಂತಾನೆ ಕರೆಸ್ಕೋತದೆ. ನಾವು ಬಾಯಿಯಿಂದ ಏನನ್ನಾದ್ರೆ ಹೇಳಿದ್ರೂ ಕೂಡ ಅದು ಇನ್ನೊಬ್ಬರಿಗೆ ಹೇಳ್ತೇವೆ ಅಂತ ಅನ್ಕೊಂಡಿರ್ತೀವಲ್ಲ, ವಾಸ್ತವಿಕವಾಗಿ ಬರೀ ಇನ್ನೊಬ್ಬರಿಗೆ ಹೇಳುವುದಲ್ಲ ಅದು ನಮಗೆ ನಾವು ಹೇಳಿಕೊಳ್ಳುವುದು. ಇನ್ನೊಬ್ಬರು ಅದನ್ನು ಕೇಳ್ತಿದ್ದಾರೆ, ನಮಗೆ ನಾವು ಹೇಳಿಕೊಳ್ಳುವಾಗ ಇನ್ನೊಬ್ಬರು ಅದನ್ನು ಕೇಳ್ತಿದ್ದಾರೆ ಅಂದರೆ ಅವರಿಗೂ ಅದರಿಂದ ಲಾಭ ಆಗ್ತದೆ ಅಂದರೆ ಬಹಳ ಸಂತೋಷದ ವಿಷಯ ಅಷ್ಟೇ. ವಸ್ತುತಃ ನಮಗೆ ನಾವೇ ಹೇಳಿಕೊಳ್ಳುವುದು ಅದು. ಅದರಿಂದ ವ್ಯಾಖ್ಯಾನವೂ ಒಂದು ರೀತಿಯಾದ ಶ್ರವಣವೇ. ನಾವು ವ್ಯಾಖ್ಯಾನ ಮಾಡಿದ್ದನ್ನು ನಾವೇ ಕೇಳ್ತಿದ್ದೀವಲ್ಲ, ನಮ್ಮ ಮಾತು ನಮಗೆ ಕೇಳಿ ಬರ್ತಾ ಇದೆ, ನಮ್ಮ ಕಿವಿ ಕೇಳಿಸ್ತಿದೆ. ಮತ್ತು ಶ್ರವಣ ಅಂತಂದ್ರೆ ಕಣ್ಣಿನಿಂದ ಕಿವಿಯಿಂದ ಕೇಳುವುದು ಮಾತ್ರ ಅಲ್ಲ, ಏನು ಕಣ್ಣು ನಮಗೆ ಓದಿ ಹೇಳ್ತದೆ ಅದನ್ನೇ ಕಿವಿಯೂ ಹೇಳುವುದು. ನಮಗೆ ಇದನ್ನು ಗಮನಿಸಬೇಕು ನಾವು ಯಾವತ್ತೂ ಕೂಡ. ಕಣ್ಣಾರೆ ಕಾಣುವುದು ಪರತತ್ವವನ್ನ, ಅತೀಂದ್ರಿಯ ವಸ್ತುಗಳನ್ನ ಕಣ್ಣಾರೆ ಕಾಣುವುದಂತೂ ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನ ನಾವು ಗ್ರಂಥಗಳಲ್ಲಿ ಆದರೂ ಕಾಣಬೇಕು, ಪರತತ್ವದ ಕುರಿತಾಗಿ, ಅಥವಾ ಪರತತ್ವದ ಕುರಿತಾಗಿ ಇನ್ನೊಬ್ಬರು ಯಾರಾದರೂ ಹೇಳಿದ್ದನ್ನ ಕಿವಿಯ ಮೂಲಕ ಕೇಳಬೇಕು. ಆದ್ರಿಂದ ಕಿವಿಯ ಮೂಲಕ ಶಬ್ದಗಳನ್ನು ಕೇಳ್ತೇವೆ, ಧ್ವನಿಗಳನ್ನು, ಸೌಂಡ್ಸ್ಗಳನ್ನು ಕೇಳ್ತೇವೆ. ಅದರಿಂದ ನಮಗೆ ಆ ಪರತತ್ವದ ಜ್ಞಾನ ಆಗ್ತದೆ. ಶಾಬ್ದಬೋಧಾಗಿ, ಆಕಾಂಕ್ಷಾ, ಸನ್ನಿಧಿ, ಯೋಗ್ಯತೆ ಇತ್ಯಾದಿ ಇದ್ದು. ಇನ್ನು
ಕಿವಿಯಿಂದ ಕೇಳದೆ ಹೋದ್ರೂ ಕೂಡ ಕಣ್ಣಿನಿಂದ ಲೈನ್ಗಳನ್ನು ನೋಡ್ತೀವಲ್ಲ, ನಮ್ಮ ಎದುರಿಗಿರುವಂತಹ ಅಕ್ಷರಗಳನ್ನು, ಆ ಅಕ್ಷರಗಳನ್ನು ನೋಡ್ತೇವೆ. ಅಕ್ಷರಗಳನ್ನು ನೋಡಿದಾಗ ಅದರ ಮೂಲಕ ನಮಗೆ ಏನೋ ಒಂದು ಶಬ್ದಬೋಧ ಬರ್ತದೆ. ಕಿವಿಯಿಂದ ಸೌಂಡ್ಗಳನ್ನು ಕೇಳಿಸಿದಾಗಲೂ ಕೂಡ ನಮಗೆ ಶಬ್ದಬೋಧ ಬರ್ತದೆ. ಹಾಗೆ ಕಣ್ಣಾರೆ ನಾವು ಪುಸ್ತಕದಲ್ಲಿ ಮುದ್ರಿತವಾಗಿರುವ ಅಥವಾ ಲಿಖಿತವಾಗಿರುವ ಗೆರೆಗಳನ್ನು ನೋಡಿದಾಗಲೂ ಕೂಡ ನಮಗೆ ಶಬ್ದಬೋಧ ಬರ್ತದೆ. ಅಂತೂ ಕಿವಿಯಿಂದ ಕೇಳುವುದು ಅಂದ್ರೂ, ಕಣ್ಣಿನಿಂದ ನಾವೇ ಗ್ರಂಥವನ್ನು ಅಧ್ಯಯನ ಮಾಡುವುದು ಅಂದ್ರೂ ಒಂದೇನೆ. ಇನ್ನೊಬ್ಬರಿಗೆ ಪಾಠ ಮಾಡುವುದು ಅಂದ್ರೂ ಒಂದೇನೆ, ನಮಗೆ ನಾವು ಪಾಠ ಮಾಡಿಕೊಳ್ಳುವುದು ಅಂದ್ರೂ ಒಂದೇನೆ. ಹೀಗೆ ಇವೆಲ್ಲವೂ ಕೂಡ ಶೇಷನ ಅನುಗ್ರಹದಿಂದ ನಡೀತದೆ ಅಂತ ಹೇಳ್ತಾರೆ. ಶೇಷವ ವ್ಯಾಖ್ಯಾನ ಗೋಚರಂ. ನಾವು ಇನ್ನೊಬ್ಬರಿಗೆ ಪಾಠ ಹೇಳುವಾಗ ಆ ಪಾಠ ಹೇಳಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನಮಗೆ ಕೊಡುವವನು ಶೇಷ. ಮತ್ತೆ ನಾವು ಪಾಠ ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗಬೇಕು ಅಂತಂದ್ರೆ ಅದಕ್ಕೆ ದಿಕ್ಕಭಿಮಾನಿ ದೇವತೆಗಳು, ಕರ್ಣೇಂದ್ರಿಯದ ಅಭಿಮಾನಿ ದೇವತೆಗಳೆಲ್ಲ ಕಾರಣರಾಗ್ತಾರೆ. ಹೀಗೆ ಎಲ್ಲವನ್ನೂ ಶ್ರವಣ ಮಾಡಿದ್ದಾದ್ಮೇಲೆ ಏನೇನು ಮಾಡಬೇಕು ಅದನ್ನೆಲ್ಲ ದಿವಸ ದಿವಸ ಮಾಡಿದಂತೆ ಒಂದಿಷ್ಟು ಮನನ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಆ ಮನನಕ್ಕೆ ದೇವತೆ ರುದ್ರಸ್ತು ಮನನಾಖ್ಯಂಚ ಉಪನಿಷತ್ ಭಾಷ್ಯ. ಹೀಗೆ ಶ್ರವಣ ಮನನ ಎಲ್ಲವೂ ಆದ್ಮೇಲೆ ಧ್ಯಾನ ಮಾಡಲಿಕ್ಕೆ ನಾವು ತೊಡಗುತ್ತೇವೆ. ಆ ಧ್ಯಾನದ ದೇವತೆ ಗರುಡ. ಇವರು ಮೂರೂ ಜನರು ಕೂಡ ಹೀಗೆ ಜ್ಞಾನದ ದೇವತೆಗಳಾಗಿದ್ದಾರೆ. ಹೊರಗಿನ ಕಾರ್ಯಗಳನ್ನು 5 ಜ್ಞಾನೇಂದ್ರಿಯದಿಂದ 5 ಕರ್ಮೇಂದ್ರಿಯದಿಂದ ನಡೀಬೇಕಾದ ಕೆಲಸಗಳನ್ನು ಸ್ಥೂಲ ಮನಸ್ಸು ಮಾಡಿಕೊಡ್ತದೆ. ಸೂಕ್ಷ್ಮ ಮನಸ್ಸು ನಮಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿಸ್ತದೆ. ಆದ್ರಿಂದ ಇಲ್ಲಿ ಈ ತರ ಹೇಳಿದ್ದಾರೆ. ಮನೋಭಿಮಾನಿಯಾದ ಇಂದ್ರ ಅಂತ ಹೇಳುವುದು ಈ ಕಾರಣಕ್ಕಾಗಿ. ಇದು ವಿಜಯಧ್ವಜರು ಹೇಳಿದ ಅರ್ಥ ಆಯಿತು. ಯಾದವಾರ್ಯರು ಹೇಳಿದ ಅರ್ಥ ಏನು ಅದನ್ನೊಂದ್ಸರಿ ನೋಡಬೇಕು. ಚರಮತ್ಯಾಗೇಚ್ಛಾ ಯದಾ ಭವತಿ ತದಾ ತೇಷಾಂ ಕರ್ತವ್ಯಂ ದರ್ಶಯನ್ ಮೋಕ್ಷ ಪ್ರಕಾರಮಾಹ. ಚರಮದೇಹವನ್ನೇ ತ್ಯಾಗ ಮಾಡುವ ಪ್ರಸಂಗ ಬಂದಿದೆ. ಪ್ರಾರಬ್ಧ ಭೋಗಾನಂತರಂ ಪುರಾಣಿಕಾಚಾರ್ಯ ಅನುವಾದ ಮಾಡಿರುವುದು ಇದನ್ನೇ. ಪ್ರಾರಬ್ಧ ಕರ್ಮಗಳನ್ನೆಲ್ಲವನ್ನೂ ಭೋಗಿಸಿ ಆಗಿದೆ, ಇನ್ಯಾವ ಪ್ರಾರಬ್ಧ ಕರ್ಮವೂ ಉಳಿದಿಲ್ಲ, ಚರ್ಮದೇಹವನ್ನೇ ತ್ಯಾಗ ಮಾಡುವ ಪ್ರಸಂಗ ಬಂದಿದೆ. ಆವಾಗ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅಂತ ಬರೆದಿದ್ದಾರೆ. ನಾವಿದನ್ನು ಗಮನಿಸಬೇಕು. ವಿಜಯಧ್ವಜರು ಚರ್ಮದೇಹ ಅಂತ ಬರೆದಿಲ್ಲ, ಬರೇ ದೇಹತ್ಯಾಗೇಚ್ಛ ಅಂತ ಬರೆದಿದ್ದಾರೆ. ಆ ದೃಷ್ಟಿಯಿಂದ ವಿಜಯಧ್ವಜರ ಅರ್ಥವೇ ಚೆನ್ನಾಗಿದೆ. ಕೇವಲ ಚರ್ಮ ಶರೀರವನ್ನು ತ್ಯಾಗ ಮಾಡುವುದು, ಇನ್ನೇನು ಚರ್ಮ ಶರೀರ ಇನ್ಯಾವ ಜನ್ಮವೂ ಅವನಿಗೆ ಬರೋದಿಲ್ಲ, ಈಗ ಬಂದಿರುವುದು ಕೊನೆಯ ಜನ್ಮ, ಇನ್ನು ಈ ಜನ್ಮವನ್ನು ಒಂದು ನೀಗಿಕೊಂಡು ಜೀವನ್ಮುಕ್ತನಾಗಿ ಈ ಪ್ರಳಯ ಆಗುವವರೆಗೆ, ಈಗಿನ ಸೃಷ್ಟಿ ಸಮಾಪ್ತವಾಗಿ ಪ್ರಳಯ ಆಗುವವರೆಗೆ ಅವನು ಕಾಯ್ತಾ ಇರ್ತಾನೆ ಅಂತೇನು ಹೇಳ್ತಾರೆ. ಅದು ಚರ್ಮದೇಹ ಪರಿತ್ಯಾಗ. ಇಲ್ಲಿ ಹೇಳಿರುವ ಧ್ಯಾನ ಈಗೇನು ಹೇಳ್ತಿದ್ದಾರಲ್ಲ 16-17 ಶ್ಲೋಕಗಳಲ್ಲಿ, ಇದು ಕೇವಲ ಚರ್ಮದೇಹತ್ಯಾಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಯಾಕೆ ಹೇಳಬೇಕು ಅದು ಗೊತ್ತಾಗೋದಿಲ್ಲ. ವಿಜಯಧ್ವಜರನ್ನು ಹೇಳಿದ್ದಾರೆ, ಯಾವಾಗ ಅದೇನಲ್ಲ. ನಮಗೆ ಇನ್ನೂ ಅನೇಕ ಜನ್ಮಗಳು ಇರಬಹುದು, ನಮ್ಮ ಸಾಧನೆಯೇ ಇನ್ನೂ ದೂರ ಇರಬಹುದು, ಮುಕ್ತಿಯೂ ದೂರ ಇರಬಹುದು. ಆದ್ರೂ ನಮಗೆ ಈ ದೇಹವನ್ನು ಪರಿತ್ಯಾಗ ಮಾಡಬೇಕು ಅಂತ ಕಂಡಾಗ ಅದು ತುಂಬಾ ಸುಂದರವಾದ ಅರ್ಥ. ಇನ್ನೇನು ದೇಹ ಹೋಗ್ತದೆ ಅಂತ ನಮ್ಗೆ ಗೊತ್ತಾದಾಗ ಅಂತ ಅರ್ಥ. ಇಲ್ಲಿ ದೇಹವನ್ನು ಬಿಡಬೇಕೆಂಬ ಇಚ್ಛೆ ಬರುವುದು ಅಂದ್ರೆ ನಮ್ಮ ಈ ದೇಹ ಅನ್ನೋದು ಜೀರ್ಣವಾಗಿ ಹೋಗಿದೆ, ಅದರಿಂದ ಇದಕ್ಕೇನೋ ಕರ್ಮಗಳನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ, ಅದರಿಂದ ದೇಹವನ್ನು ಬಿಟ್ಟು ಬಿಡೋಣ ಅಂತ ಆಲೋಚನೆ ಬರುವುದು ಒಂದು. ಇನ್ನೊಂದು, ದೇಹಕ್ಕೇನೋ ಮುಪ್ಪು ಏನು ಬಂದಿಲ್ಲ, ರೋಗವೂ ಏನು ಬಂದಿಲ್ಲ, ಆದರೂ ಅನೇಕ ಕಾರಣಗಳಿಂದಾಗಿ ಮುಪ್ಪು, ನಮಗೆ ಸಾವು ಮುಪ್ಪಲ್ಲ, ಮುಪ್ಪೇ ಬರುವುದಕ್ಕಿಂತ ಮುಂಚೆನೂ ಸಾವು ಬರಬಹುದಲ್ಲ, ಸಾವು ತಾನಾಗೇ ಬರಬಹುದು. ಆ ಬರುವ ಸಾವನ್ನು ಇಚ್ಛಾಪೂರ್ವಕವಾಗಿ ಸ್ವೀಕಾರ ಮಾಡುವುದು. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರೇಮಿವಾತಿಥಿಂ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಈ ಯಾರು ಕೃತಕೃತ್ಯರಾಗಿ ಸಫಲವಾದ ಜೀವನ ನಡೆಸಿದ್ದಾರೆ ಅವರು ಮೃತ್ಯುವನ್ನ ಸ್ವೇಚ್ಛೆಯಿಂದ ಬರಮಾಡ್ಕೊಳ್ತಾರಂತೆ. ಬರುವುದಾದ್ರೆ ಬರಲಿ ಮೃತ್ಯು ಅಂತ. ನಾನು ಸಾಯಬೇಕು ಅಂತ ನಿರ್ದಿಷ್ಟವಾಗಿ ಬಯಸುವುದು ಬೇರೆ, ಮೃತ್ಯು ಬರುವುದಾದ್ರೆ ಬರಲಿ ಅಂತ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡುವುದು ಬೇರೆ. ಅದರಿಂದ ಎರಡೂ ಕೂಡ ದೇಹತ್ಯಾಗ ಇಚ್ಛಾನೆ. ದೇಹ ತಾನಾಗೇ ಹೊರಟಾಗ ಅದನ್ನ ಸಂತೋಷದಿಂದ ಬರುವುದಾದ್ರೆ ಬರಲಿ ಅಂತ ಸ್ವೀಕಾರ ಮಾಡುವುದು ಒಂದು,
ಇನ್ನೊಂದು ಅದು ಜೀರ್ಣವಾಗಿದ್ದಾಗ ಅದನ್ನು ಬಿಟ್ಟು ಬಿಡುವುದು ಅಂತ ಮತ್ತೊಂದು. ಎರಡನ್ನೂ ನಾವು ತಗೊಳ್ಬೇಕು ಅಂತ ನನ್ನ ಆಲೋಚನೆ. ಭಗವಂತ ಕೊಟ್ಟಿದ್ದಾನೆ ದೇಹ, ವೃದ್ಧಾಪ್ಯ ಬಂದ್ಮೇಲೆ ರೋಗ ಬಂದ್ಮೇಲೂ ಹೋಗ್ಬೋದು, ಮೊದಲು ಹೋಗ್ಬೋದು ಅಂತೂ ಈಗ ಹೋಗೋದಿದೆಯಲ್ಲ, ಹೋಗೋದಾದ್ರೂ ಹೋಗಲಿ, ಇದು ಒಂದು ಇಚ್ಛಾನೆ. ಆವಾಗ ತನ್ನ ದೇಹದಲ್ಲಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳ ಲೈವನ್ನು ಚಿಂತನೆ ಮಾಡಬೇಕು ಅಂತ ಯಾದವಾರ್ಯ ವಿಜಯಧ್ವಜರು ಹೇಳಿದ್ದಾರೆ. ಅಂತೂ ಇಲ್ಲಿ ವಿಜಯಧ್ವಜರು ಹೇಳಿದ ಅರ್ಥ ಯಾದವಾರ್ಯ ಹೇಳಿದ ಅರ್ಥಕ್ಕಿಂತ ಹೆಚ್ಚು ವ್ಯಾಪಕವಾಗಿದೆ, ಅದು ಚೆನ್ನಾಗಿದೆ. ಚರ್ಮ ಶರೀರವನ್ನು ಪರಿತ್ಯಾಗ ಮಾಡುವ ಪ್ರಸಂಗದಲ್ಲೇ ಈ ಧ್ಯಾನ ಮಾಡಬೇಕು ಅಂತ ಏನಿಲ್ಲ. ನಮಗೆ ವಿವೇಕ ಇದ್ದರೆ ನಮ್ಮ ಈಗೀಗಿನ ದೇಹಗಳು ಹೋಗುವ ಪ್ರಸಂಗ ಬಂದಾಗಲೂ ಕೂಡ ಅದನ್ನು ಧ್ಯಾನ ಮಾಡಬೇಕು. ಇಲ್ಲಿ ಅನೇಕ ಜನ ಸಾಧಕರಾದವರಿಗೆ, ಬಹಳ ದೊಡ್ಡ ಎತ್ತರವನ್ನು ಏರಿದ ಸಾಧಕರಿಗೆ ಅದೊಂದು 12 ಗಂಟೆ ಮೊದಲೇ ಆ ಮೃತ್ಯು ಗೊತ್ತಾಗ್ತದೆ ಅಂತ ನಾವು ಕೇಳ್ತೇವೆ. ಗೊತ್ತಾದರೆ ಬಹಳ ಸಂತೋಷ, ಆವಾಗ ಈ ಥರದ ಚಿಂತನೆ ಮಾಡಬಹುದು. ಒಂದು ವೇಳೆ ಗೊತ್ತಾಗದೆ ಹೋದರೂ ಕೂಡ ನಾಳೆ ಸಾಯ್ತೀನೋ ನಾಡ್ದು ಸಾಯ್ತೀನೋ, ಇನ್ನು 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಅದೇನೇ ಆಗಿಲ್ಲ, ಸಾಯೋದು ಸಾಯ್ತೇನೆ ಅಂತಾದಾಗ ನಾವು ಇವತ್ತೇ ಧ್ಯಾನ ಮಾಡಬಾರ್ದು ಅಂತೇನಿಲ್ಲ. ಅದನ್ನೇ ಹೇಳಿದ್ದು, ವೃದ್ಧಾಪ್ಯದಿಂದ ಮುಪ್ಪು ಬಂದಾದರೂ ಸಾಯಲಿ, ಮಧ್ಯ ವಯಸ್ಸಿನಲ್ಲಿ ಆದರೂ ಸಾಯಲಿ, ಯೌವನದಲ್ಲಿ ಆಗಲೂ ಸಾಯಲಿ, ದೇಹ ಒಂದು ದಿವಸ ಹೋಗುವುದೇ ಇದು. ಹೋಗುವುದಕ್ಕೆ ನಾನು ರೆಡಿಯಾಗಿದ್ದೇನೆ ಅನ್ನುವುದೇ ದೇಹತ್ಯಾಗ ಇಚ್ಛೆ. ಚರ್ಮ ದೇಹತ್ಯಾಗನೇ ಅದೇನು ಆಗಬೇಕಾಗಿಲ್ಲ. ಆವಾಗ ಏನು ಮಾಡಬೇಕು? ಇದು ಡಿಫರೆನ್ಸ್ ಯಾದವಾರ್ಯರ ವ್ಯಾಖ್ಯಾನಕ್ಕೂ ವಿಜಯಧ್ವಜರ ವ್ಯಾಖ್ಯಾನಕ್ಕೂ. ನಾನು ವಿಜಯಧ್ವಜರ ವ್ಯಾಖ್ಯಾನವನ್ನೇ ಈ ಸಂದರ್ಭದಲ್ಲಿ ನೆಚ್ಚಿಕೊಂಡಿದ್ದೇನೆ. ಇನ್ನು ಉಳಿದ ಅನೇಕ ವ್ಯಾಖ್ಯಾನಕಾರರೆಲ್ಲ ಈ ಲೋಕ ಅಂತಂದ್ರೆ ಶರೀರ ಅಂತ ಏನು ಬರೆದಿಲ್ಲ, ಈ ಪ್ರಾಕೃತ ಲೋಕ, ಈ ಜಗತ್ತನ್ನು ಬಿಟ್ಟು ಹೋಗುವುದು, ಹೀಗೆ ಅರ್ಥ ಬರೆದಿದ್ದಾರೆ. ಲೋಕ ಅಂದ್ರೆ ಈ ಭೂಮಿ, ನಾವಿರುವ ಜಾಗ. ಆ ಅರ್ಥವೂ ಏನು ತಪ್ಪಲ್ಲ, ನಮ್ಗೆ ಗೊತ್ತಿರ್ಬೇಕಷ್ಟೆ. ಆಗ ಗಂಗಾ ತೀರದಲ್ಲಿ ಸಾಯಬೇಕು, ಉತ್ತರಾಯಣವೇ ಬರಬೇಕು ಅಂತ ಬಯಸಬಾರದು. ಅದು ಶ್ರೀಧರರು ಕೂಡ ಬರೆದಿರುವಂತಹ ಅರ್ಥನೇ. ಅದನ್ನೇ ಇಲ್ಲಿ ಯಾದವಾರ್ಯರು ಬರೆದಿರೋರು. ಇಲ್ಲಿ ಯಾದವಾರ್ಯರು ನತು ಕಾಲ ವಿಶೇಷೋಸ್ತಿ ಜ್ಞಾನಿನಾಂ ನಿಯಮಾತ್ ಫಲಂ ಅಂತ ಒಂದು ಮಾತು ಹೇಳ್ತಾರಲ್ಲ, ಇತಿ ವಚನಾತ್ ಪುಣ್ಯಕ್ಷೇತ್ರಾದಿ ಅಲಾಭೆ ಮನಃಖೇದಂ ನ ಕುರ್ಯಾತ್. ಸಾಯಲಿಕ್ಕೆ ಅಂತ ಹೊರಟ ಪ್ರಸಂಗ ಬಂದಾಗ ಪುಣ್ಯಕ್ಷೇತ್ರ ಸಿಗದೆ ಹೋದರೆ, ಉತ್ತಮ ಕಾಲ ಸಿಗದೆ ಹೋದರೆ ಏನು ದುಃಖ ಪಡಬಾರದು. ಅಲ್ಲಿ ನತು ಕಾಲ ವಿಶೇಷೋಸ್ತಿ ಜ್ಞಾನಿನಾಂ ನಿಯಮಾತ್ ಫಲಂ ಅನ್ನುವುದು ಬ್ರಹ್ಮಸೂತ್ರ ಭಾಷ್ಯದ 4ನೇ ಅಧ್ಯಾಯದ 2ನೇ ಪಾದದ 21ನೇ ಶ್ಲೋಕದಲ್ಲಿ ಬರುವಂತಹ ನಾರಾಯಣಾಧ್ಯಾತ್ಮ ಅನ್ನುವ ಗ್ರಂಥದ ಶ್ಲೋಕ ಅದು. ಅತಶ್ಚ ಅಯನೇಪಿ ದಕ್ಷಿಣೆ ಅಂತ ಕೆಲವು ಕಡೆ ಹೀಗೆ ಕೇಳಿ ಬರ್ತದೆ, ದಕ್ಷಿಣೇ ಮರಣಾದ್ಯಾತಿ ಸ್ವರ್ಗಂ ಬ್ರಹ್ಮೋತ್ತರಾಯಣೆ ಅಂತ. ದಕ್ಷಿಣಾಯನದಲ್ಲಿ ಮರಣ ಹೊಂದಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಉತ್ತರಾಯಣದಲ್ಲಿ ಹೋದರೆ ಮರಣದಿಂದ ಚತುರ್ಮುಖ ಪರಮಾತ್ಮನ ಬಳಿಗೆ ಹೋಗ್ತಾನೆ ಅಂತ ಕೆಲವು ಮಾತಿದೆ. ಆದರೆ ಅದೆಲ್ಲ ಜ್ಞಾನಿಗೆ ಸೀಮಿತ ಅಲ್ಲ, ಜ್ಞಾನಿಗೆ ಸಂಬಂಧಪಟ್ಟದ್ದಲ್ಲ. ಅದು ಜ್ಞಾನಿ ದಕ್ಷಿಣಾಯನದಲ್ಲೂ ಹೋಗ್ತಾನೆ. ಇತ್ಯುಕ್ತೇಪಿ ಜ್ಞಾನಿನೋ ದಕ್ಷಿಣಾಯನ ಉತ್ಕ್ರಾಂತಿ ಯುಜ್ಯತೆ. ಅವನು ತನ್ನ ಜ್ಞಾನದಿಂದ ಮುಕ್ತಿಗೆ ಹೋಗೋದೇ ಹೊರತು ಕಾಲ ಅವನಿಗೆ ಮುಖ್ಯ ಅಲ್ಲ. ಉತ್ತರಾಯಣ ರಶ್ಮಿಗಳಿಂದ ಮಹರಾದಿ ಲೋಕಗಳಿಗೆ ಹೋಗೋರು ಹೋಗ್ತಾರೆ ಅಂತ ಹೀಗೆಲ್ಲ ಅಲ್ಲಿ ವಿಷಯ ಬಂದಿದೆ. ಅಲ್ಲೇ ಇರುವ ಶ್ಲೋಕ ಇದು ವಿಜಯಧ್ವಜ ಯಾದವಾರ್ಯರು ಉದ್ಧರಿಸಿದ್ದು. ನತು ಕಾಲ ವಿಶೇಷೋಸ್ತಿ, ಕಾಲ ವಿಶೇಷದ ನಿರ್ಬಂಧವೇನೂ ಇಲ್ಲ. ನಿಯಮಾತ್ ಫಲಂ, ಜ್ಞಾನಿನೋ ನಿಯಮಾತ್ ಫಲಂ, ಜ್ಞಾನಿಗಳಿಗೆ ನಿಶ್ಚಿತವಾಗಿ ಫಲ ಕೊಟ್ಟೇ ಕೊಡ್ತದೆ. ಯಾಕೆಂದ್ರೆ ಅವರು ಮಾಡಿದಂಥ ಧ್ಯಾನ, ಶ್ರವಣ ಮನನ, ಅದರಿಂದ ಮಾಡಿದಂಥ ಧ್ಯಾನ, ಅದರಿಂದ ಅದರಿಂದ ಮೂಡಿ ಬಂದಂಥ ಅಪರೋಕ್ಷ ಜ್ಞಾನ, ಇವೆಲ್ಲ ಅವರಿಗೆ ಫಲ ಕೊಟ್ಟೇ ಕೊಡ್ತದೆ. ಆದ್ದರಿಂದ ಉತ್ತರಾಯಣವೇ ಅವ್ರಿಗೆ ಬೇಕಂತಿಲ್ಲ, ಕಾಶಿ ಮೊದಲಾದ ಕ್ಷೇತ್ರವೇ ಬೇಕಂತಿಲ್ಲ. ದದಾತಿ ಕಾಲೇನುಗುಣೇ ಫಲಂ ಕಿಂಚಿತ್ ವಿಶಿಷ್ಯತೆ ಅತ್ಯುತ್ತಮಾನಾಂ ಕೇಶಾಂಚಿತ್ ನ ವಿಶೇಷೋಸ್ತಿ ಕಾಲತಃ. ಉತ್ತರಾಯಣ ಕಾಲ, ಶುಕ್ಲ ಪಕ್ಷ ಅವೆಲ್ಲ ಏನೂ ವ್ಯರ್ಥ ಅಂತನೂ ಅಲ್ಲ, ಕೆಲವು ಬಾರಿ ಫಲ ಕೊಡ್ತವೆ. ಆದರೆ ಅದೇ ಬೇಕಂತ ಏನಿಲ್ಲ. ಜ್ಞಾನಿಗಳಿಗೆ ಯಾವ ಇಂಥ ನಿರ್ಬಂಧಗಳು ಕೂಡ ಇಲ್ಲ ಅಂತ ಆ ಸೂತ್ರ ಭಾಷೆಯಲ್ಲಿ ಬಂದಿರುವ ಶ್ಲೋಕವನ್ನು ಯಾದವಾರ್ಯರು ಉದ್ಧರಿಸಿದ್ದಾರೆ.
ಅದನ್ನು ವಿಜಯಧ್ವಜರು ಉದ್ಧರಿಸಿಲ್ಲ. ಯಾಕೆಂದ್ರೆ ಅಲ್ಲಿ ಅವರು ಕಾಲ ಮತ್ತು ದೇಶ ಅಂತಂದ್ರೆ ಉತ್ತರಾಯಣ ಕಾಲ ಮತ್ತು ಗಂಗಾ ಮೊದಲಾದ ಕ್ಷೇತ್ರಗಳು ಅಂತ ಅರ್ಥ ಮಾಡಲೇ ಇಲ್ಲ. ಅವರ ದೃಷ್ಟಿಯಿಂದ ಕಾಲ ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಮತ್ತು ವಸ್ತುಗಳ ಬಗ್ಗೆ ನಮ್ಮ ಮನಸ್ಸನ್ನು ಹರಿಸಬಾರದು, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು ಅಂತ ಇಷ್ಟೇ ಅವರ ಅರ್ಥ ಇದೆ. ಅದರಿಂದ ವಿಜಯಧ್ವಜರಿಗೆ ಈ ಅರ್ಥ ಅಭಿಪ್ರೇತನೂ ಕೂಡ ಅಲ್ಲ. ಅವರಿಗೆ ಬೇಕಾಗಿಲ್ಲ ಈ ಅರ್ಥ. ತಪ್ಪಲ್ಲ, ಬೇಕಾಗಿಲ್ಲ. ಜಿತಾಸುಹು ಪ್ರಾಣಾನ್ ವಾಗಾದಿ ಇಂದ್ರಿಯ ದೇವಾನ್ ಉಮಾದೀನ್. ಪ್ರಾಣಾಯಾಮವನ್ನು ಮಾಡಿ ಮುಖ್ಯ ಪ್ರಾಣನ ಅನುಗ್ರಹವನ್ನು ಗೆದ್ದ ಮೇಲೆ ಪ್ರಾಣಗಳು ಅಂತ ಶಬ್ದ ಇದೆಯಲ್ಲ, ಪ್ರಾಣ ಅಂದ್ರೆ ವಾಕ್ ಮೊದಲಾದ ಇಂದ್ರಿಯಗಳಿಗೆ ದೇವತೆಗಳಾದಂಥ ಉಮಾದೇವಿ ಮೊದಲಾದವರನ್ನ ಅಂತ ಹೀಗದರ ಅರ್ಥ. ಪಾರ್ವತಿ ಉಮಾವೈವಾಕ್ ಸಮುದ್ದಿಷ್ಟ ಅಂತ ಹೇಳಿರೋದ್ರಿಂದ ಅವಳು ವಾಕಿನ ಅಭಿಮಾನಿಯೂ ಹೌದು, ಮತ್ತೆ ಋಗ್ವೇದದ ದೇವತೆ ಹೌದು, ಹಾಗೆ ಅರ್ಥದ ದೇವತೆಯೂ ಕೂಡ ಹೌದು. ಈ ಉಪಸ್ಥೇಂದ್ರಿಯದಿಂದ ಸಿಗುವಂತಹ ದಾಂಪತ್ಯ ಸುಖ ಏನಿದೆ, ವಿಷಯ ಸುಖ, ಅದರ ಅಭಿಮಾನಿ ದೇವತೆ ಅವಳು, ಅದನ್ನು ಹೇಳಿದ್ದಾರೆ. ಆದ್ದರಿಂದ ವಾಗಭಿಮಾನಿನಿಯಾದ ಉಮಾದೇವಿ ಮೊದಲಾದವರನ್ನ, ಅವರೆಲ್ಲರೂ ಕೂಡ ಮನೋಭಿಮಾನಿಯಾದ ರುದ್ರನ ಅಧೀನರು ಅಂತ ಚಿಂತನೆ ಮಾಡಬೇಕು. ಇದು ಯಾದವಾರ್ ಹೇಳಿರುವ ಅರ್ಥ ಬೇರೆ ಇದೆ. ವಿಜಯಧ್ವಜರು ಹೇಳಿರುವ ಅರ್ಥ ಇದು ಕೆಳಗಿನ ಸ್ಟೆಪ್, ಯಾದವಾರ್ ಹೇಳಿದ ಅರ್ಥ ಮೇಲಿನ ಸ್ಟೆಪ್ ಇಂದ ಆಗಿದೆ. ಎರಡೂ ಕೂಡ ನಮಗೆ ತಿಳಿದು ಬರ್ತದೆ. ತಥಾಚ ಜಿತಾಸುರಿತ್ಯಸ್ಯ ಭಕ್ತಿಪೂರ್ವಕ ಪ್ರಾಣಾಯಾಮೇನ ಪ್ರಾಪ್ತ ಮುಖ್ಯ ಪ್ರಾಣ ಪ್ರಸಾದ. ಪ್ರಾಣಾಯಾಮವನ್ನು ಕೂಡ ಏನೂ ಭಕ್ತಿ ಇಲ್ಲದೆ, ಮಂತ್ರವಿಲ್ಲದೆ, ಕೇವಲ ಒಂದು ಉಸಿರಿನ ವ್ಯಾಯಾಮ ಎಂಬ ದೃಷ್ಟಿಯಿಂದ ಮಾಡಬಾರದು. ಭಕ್ತಿಪೂರ್ವಕವಾಗೇ ಮಾಡಿದರೆ ಅದರಿಂದ ಪ್ರಾಣ ನಮಗೆ ವಶೀಕೃತ ಆಗ್ತಾನೆ ಅಂತ ತಾತ್ಪರ್ಯ. ವಾಯೋಶ್ಚ ಪ್ರಕೃತೇಶ್ಚೈವ ಜಯೋ ಭಕ್ತಿಯೈವ ನಾಣ್ಯತ ಅಂತ ಮುಂದೆ ಇನ್ನೊಂದು ಕಡೆ ಬರೋದಿದೆ, 3ನೇ ಸ್ಕಂದದಲ್ಲೋ 4ನೇ ಸ್ಕಂದದಲ್ಲೋ ಎಲ್ಲೋ. ಆದ್ದರಿಂದ ಕೇವಲ ನಮ್ಮ ಈ ಉಸಿರನ್ನು ನಿಯಂತ್ರಿಸುವುದು ದೊಡ್ಡ ಸಾಧನೆ ಅಲ್ಲ, ಮುಖ್ಯ ಪ್ರಾಣನನ್ನು ಭಕ್ತಿಯಿಂದ ವಶಪಡಿಸಿಕೊಳ್ಳುವುದು ದೊಡ್ಡ ಸಾಧನೆ ಅಂತ ಅದರ ತಾತ್ಪರ್ಯ. ಮುಖ್ಯ ಪ್ರಾಣದ ಪ್ರಸಾದ ಇದ್ರೆ, ಮುಖ್ಯವಾಗಿ ದೇಹ ಹೋಗುವಾಗ, ಅದು ಚರ್ಮದೇಹ ಇರಲಿ ಮತ್ತು ಯಾವ ದೇಹವೇ ಇರಲಿ, ನನ್ನ ಅಭಿಪ್ರಾಯ ನಾನು ಹೇಳಿದೆ. ಈ ಶ್ಲೋಕ ಚರ್ಮದೇಹದ ಪರಿತ್ಯಾಗದ ಬಗ್ಗೆನೇ ಹೇಳ್ತದೆ ಅಂತೇನಲ್ಲ. ನಮಗೆ ಈಗ ಸಾಮಾನ್ಯವಾಗಿ ಇನ್ನೂ ಎಷ್ಟೋ ಜನ್ಮಗಳನ್ನು ನಾವು ಅನುಭವಿಸಬೇಕಾಗಿದೆ, ಎಷ್ಟೋ ಪ್ರಾರಬ್ಧ ಕರ್ಮಗಳಿವೆ. ಅಂಥವರು ಕೂಡ ನಾವು ದೇಹವನ್ನು ಬಿಡುವ ಪ್ರಸಂಗ ಬಂದಾಗ ಅದನ್ನು ನಗುಮುಖದಿಂದಲೇ ಸ್ವೀಕಾರ ಮಾಡಬೇಕು, ಇಚ್ಛಾಪೂರ್ವಕವಾಗೇ ಸ್ವೀಕಾರ ಮಾಡಬೇಕು. ಆಗಲೂ ಈ ಚಿಂತನವನ್ನು ಮಾಡಬಹುದು ಅಂತ ವಿಜಯಧ್ವಜರ ಒಂದು ವ್ಯಾಖ್ಯಾನದ ಬೆಳಕಿನಲ್ಲಿ ನಮಗೆ ತಿಳಿದು ಬರ್ತದೆ. ವಿಜಯಧ್ವಜರು ಹೇಳಿದ ಅರ್ಥವನ್ನು ಅನಂತ ತೀರ್ಥರು ಕೂಡ ಬರೆದಿದ್ದಾರೆ. ಮನಸ್ಸ ಅಂದರೆ ಮನೋಬಲದಿಂದ ವಿಷಯದ ಕಡೆಗೆ ಧಾವಿಸುವ ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಳ್ಳಬೇಕು. ಮುಂದೆ ಅದೇ ವಿಜಯಧ್ವಜರು ಹೇಳಿದ ಅರ್ಥಗಳನ್ನು ಇಂದ್ರಿಯಾಭಿಮಾನಿ ದೇವತೆಗಳು ಮನೋಭಿಮಾನಿಯಾದ ಇಂದ್ರನ ಅಧೀನ ಅಂತ ಚಿಂತನೆ ಮಾಡಬೇಕು. ಇದು ವಿಜಯಧ್ವಜರು ಅನಂತ ತೀರ್ಥರು ಇಬ್ಬರು ಕೂಡ ಹೇಳಿದ ಅರ್ಥ ಇದು. ಮನೋಬಲದಿಂದ ಇಂದ್ರಿಯಗಳನ್ನು ಹಿಡಿದಿಟ್ಕೋಬೇಕು ಅನ್ನೋ ಅರ್ಥವನ್ನು ಉಳಿದು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆದರೆ ಅದೆಲ್ಲವೂ ಕೂಡ ಆ ಬೇಸಿಕ್ ಅರ್ಥ ಅಷ್ಟು ಮಾತ್ರ ಅಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳು ಮನೋಭಿಮಾನಿಯ ಅಧೀನ ಅನ್ನೋದನ್ನು ಉಳಿದ ವ್ಯಾಖ್ಯಾನಕಾರರು ಹೇಳಲಿಲ್ಲ. ನಮ್ಮ ವ್ಯಾಖ್ಯಾನಕಾರರು ಅದನ್ನ ಹೇಳಿದ್ದಾರೆ. ಅದರೊಂದಿಗೆ ಈ 16ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.